ಗುರು, ನಮ್ಮ ಬೆಂಗಳೂರಲ್ಲಿರುವಂಥ ಈ ಕಲ್ಲು 300 ಕೋಟಿ ವರ್ಷದ ಹಳೆಯ ಕಲ್ಲು, 3 ಬಿಲಿಯನ್ ಇಯರ್ಸ್ ಓಲ್ಡ್ ಸ್ಟೋನ್. ಅದೇ ಲಾಲ್ ಬಾಗ್ನ ಫೇಮಸ್ ಜಿಯೋಲಾಜಿಕಲ್ ಅಂಡ್ ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಆಗಿರುವಂಥ ಲಾಲ್ ಬಾಗ್ ರಾಕ್. ನಮ್ಮ ಭೂಮಿಗೆ 400 ಕೋಟಿ ವರ್ಷ ವಯಸ್ಸಾಗಿದ್ರೆ ಈ ಕಲ್ಲಿಗೆ 300 ಕೋಟಿ ವರ್ಷ ವಯಸ್ಸಾಗಿದೆ. ಅಂದ್ರೆ ಜಸ್ಟ್ ಇಮ್ಯಾಜಿನ್ ಅದು ಎಷ್ಟು ಹಳೆಯದಾಗಿರ್ಬೋದು ಈ ಒಂದು ಕಲ್ಲು. ಈ ರಾಕ್ ಅದೆಷ್ಟು ಹಳೆಯದು ಅಂತಂದ್ರೆ ಭೂಮಿ ಮೇಲಿರುವಂಥ ಹಿಮಾಲಯಸ್ಗಿಂತ, ಭೂಮಿಯಲ್ಲೇ ಇದ್ದು ಹೋದಂಥ ಡೈನೋಸರಸ್ಗಿಂತ ಅಂಡ್ ಇವನ್ ಹ್ಯೂಮನ್ ಸಿವಿಲೈಸೇಷನ್ ಗಿಂತ ಹಳೆಯ ರಾಕ್ ಇದು. ಅದಷ್ಟೇ ಅಲ್ಲ, 16ನೇ ಶತಮಾನದಲ್ಲಿ ಬೆಂಗಳೂರು ಸೌತ್ ಬೌಂಡ್ರಿನ ಮಾರ್ಕ್ ಮಾಡೋಕೆ ಅಂತ ಕೆಂಪೇಗೌಡರು ಕಟ್ಟಿಸಿರುವಂತ ವಾಚ್ ಟವರ್ ಕೂಡ ಇಲ್ಲೇ ಇದೆ. ಅಂದ್ರೆ ಸುಮಾರು 500 ವರ್ಷಗಳ ಹಿಂದೆ. ಆದರೆ ಈ ಕಲ್ಲು ಈಗ ಥ್ರೆಟ್ ಅಲ್ಲಿ ಇದೆ. ಬೆಂಗಳೂರಲ್ಲಿ ಅನೌನ್ಸ್ ಆಗಿರುವಂತಹ ಹೆಬ್ಬಾಳ ಟು ಸೆಂಟ್ರಲ್ ಸಿಲ್ಪೋರ್ಡ್ ನ ಟನಲ್ ಪ್ರಾಜೆಕ್ಟ್ ಈ ಒಂದು ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಇರುವ ಲಾಲ್ ಬಾಗ್ ನ ಸುಮಾರು 6 ಎಕರೆಗಳಷ್ಟು ಜಾಗನ ಬಳಸ್ಕೊಳ್ಳುತ್ತೆ. ಫ್ಯೂಚರ್ ಅಲ್ಲಿ ಈ ಟನಲ್ ಪ್ರಾಜೆಕ್ಟ್ ಕನ್ಸ್ಟ್ರಕ್ಷನ್ ಮೈಟ್ ಎಫೆಕ್ಟ್ ದ ಮಾನ್ಯುಮೆಂಟ್ ಅಂತ ಸಿಕ್ಕಾಪಟ್ಟೆ ಪ್ರೊಟೆಸ್ಟ್ಗಳು ಶುರುವಾಗಿದೆ. ನಿಮ್ಗೇನನ್ಸುತ್ತೆ? ಆಸ್ ಅ ಬ್ಯಾಂಗ್ಳೂರಿಯನ್ಸ್ ನಮ್ಗೆ ನಿಜವಾಗ್ಲೂ ಈ ಟನಲ್ ಪ್ರಾಜೆಕ್ಟ್ ನ ಅವಶ್ಯಕತೆ ಇದೆಯಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಅಲ್ಲಿ ತಿಳಿಸಿ ಅಂಡ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಶುಭ ದಿನ.